ಇಡೀ ದೇಶ ಸಂತೋಷ ಪಡುವಂತಹ ಒಂದು ಆಯವ್ಯಯವನ್ನು ಕೇಂದ್ರ ಬಿಜೆಪಿ ಸರ್ಕಾರದ ಆರ್ಥಿಕ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಮಂಡನೆ ಮಾಡಿದ್ದಾರೆ. ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ರಿಯಾಯಿತಿಯನ್ನು, ಇನ್ಕಮ್ ಟ್ಯಾಕ್ಸ್ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. 10 ಲಕ್ಷದವರೆಗೂ ಕೊಡ್ಬೋದು ಅಂತೇಳಿ ಹೇಳಿತ್ತು. ಈಗ 12 ಲಕ್ಷ ರೂಪಾಯಿವರೆಗೆ ಜೀರೋ ಇನ್ಕಮ್ ಟ್ಯಾಕ್ಸ್, ಅದರ ಮೇಲಿನ ಸ್ಲ್ಯಾಬ್ಗಳು ಕೂಡ ಕೆಲವೆಲ್ಲ ಕಮ್ಮಿ ಆಗಿದೆ. ಇದು ಮಿಡ್ಲ್ ಕ್ಲಾಸ್ ಕುಟುಂಬಗಳಿಗೆ ಭಾಳ ದೊಡ್ಡ ಸಹಾಯವನ್ನು ಮಾಡಿದೆ. ಜೊತೆಗೆ ಇವತ್ತು ಕ್ಯಾನ್ಸರ್ ಮತ್ತು ಜೀವರಕ್ಷಕ ಔಷಧಿಗಳ ಮೇಲೆ ಕಸ್ಟಮ್ ಡ್ಯೂಟಿಯನ್ನು ತೆಗೆದುಹಾಕಿದ್ದಾರೆ. ಇನ್ನು 3 ವರ್ಷದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರದ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ವಿಭಾಗವನ್ನು ತೆರಿತೀವಿ ಅಂತ ಹೇಳುವಂಥ ಡೇ ಕೇರ್ ಸೆಂಟರ್ಗಳನ್ನು ಮಾಡಲಿಕ್ಕೆ ಪ್ರಸ್ತಾಪ ಮಾಡಿದ್ದಾರೆ. ರೈತರಿಗಂತೂ ತುಂಬ ದೊಡ್ಡ ಕೊಡುಗೆಗಳನ್ನು ಇದು ಕೊಟ್ಟಿದೆ. ವಿಶೇಷವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡಿನ ಲಿಮಿಟೇಷನ್ನು 3 ಲಕ್ಷದವರೆಗೆ ಇತ್ತು, ಅದೀಗ 5 ಲಕ್ಷ ರೂಪಾಯಿವರೆಗೂ ಕೊಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ಪಲ್ಸಸ್ ಮೇಲೆ ಇದರಲ್ಲಿ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಈ ವಿಶೇಷವಾಗಿ ರೈತರ ಆದಾಯ ಡಬಲ್ ಆಗಬೇಕು ಅನ್ನುವಂಥದ್ದು ಏನೋ ಒಂದು ಕಾನ್ಸೆಪ್ಟ್ ಮೋದಿಯವ್ರದ್ದಿತ್ತು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲ ಹೈಸ್ಕೂಲ್ಗಳಿಗೆ, ಪ್ರೌಢಶಾಲೆಗಳಿಗೆ, ಇಡೀ ದೇಶದ ಪ್ರೌಢಶಾಲೆಗಳಿಗೆ ಇಂಟರ್ನೆಟ್ ಕನೆಕ್ಷನ್ ಸಿಗ್ತಾಯಿದೆ. ಟೆಕ್ನಿಕಲ್ ಎಜುಕೇಷನ್ಗೆ, ತಾಂತ್ರಿಕವಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಲಿಕ್ಕೆ ಇದು ಬಹಳ ದೊಡ್ಡ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಹೆಚ್ಚು ಅನುಕೂಲ. ಹಾಗೆಯೇ ಇವತ್ತು ಎಲೆಕ್ಟ್ರಿಕ್ ಕಾರ್ಗಳು ಇವತ್ತಿನ ಆದ್ಯತೆ ಅದು, ಮತ್ತು ಎಲೆಕ್ಟ್ರಾನಿಕ್ ಐಟಮ್ಗಳು ಇದರ ಮೇಲಿನ ತೆರಿಗೆಯನ್ನು ತೆಗೆದುಹಾಕಿ ಭಾಳ ಸುಲಭ ಮಾಡಿದ್ದಾರೆ. ಮತ್ತು ಎಲೆಕ್ಟ್ರಿಕ್ ಕಾರ್ಗಳನ್ನು ಕೊಂಡ್ರೆ ಪರಿಸರದ ಮೇಲೆ ಒಳ್ಳೆಯದಾಗ್ತದೆ. ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ ವಿದೇಶದಿಂದ ಏನು ಆಮದು ಮಾಡ್ಕೊಳ್ತಾ ಇದ್ರು, ನಮ್ಮ ವಿದೇಶಿ ವಿನಿಮಯವನ್ನು ಸಿಕ್ಕಾಬಿಟ್ಟು ಅದಕ್ಕೆ ಪೆಟ್ರೋಲ್ ಡೀಸೆಲ್ಗಳಿಗೋಸ್ಕರ ವ್ಯಯ ಮಾಡ್ತಾಯಿದ್ರು. ಇದು ದೊಡ್ಡ ಉಳಿತಾಯವನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದೆ. ಮೊಬೈಲ್, ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಗೂ ಮತ್ತು ಎಲೆಕ್ಟ್ರಾನಿಕ್ ಗೂಡ್ಸ್ಗಳು, ವಿಶೇಷವಾಗಿ ಮೊಬೈಲ್ಗಳ ದರ ತುಂಬ ಕಮ್ಮಿ ಆಗ್ತದೆ. ಸಾಮಾನ್ಯ ಜನರಿಗೂ ಕೂಡ ಈ ಆಧುನಿಕ ಸೌಲಭ್ಯ ಕೈಗೆಟುಕುವ ಹಾಗೆ ಆಗ್ತದೆ. ಒಟ್ಟಾರೆ ಜನಮುಖಿ ಆಗಿರ್ತಕ್ಕಂಥ ಬಜೆಟನ್ನು ಇವತ್ತು ಕೊಟ್ಟಿದ್ದಾರೆ. ನಮ್ಮ ವಿರೋಧಿಗಳು ಕೂಡ ಸಂತೋಷ ಪಡುವಂಥ ಬಜೆಟ್. ಟೀಕೆಗೋಸ್ಕರ ಟೀಕೆ ಮಾಡ್ಬೋದು ಅಷ್ಟೇ. ಆದಾಯ ತೆರಿಗೆಯಲ್ಲಿ 12%ಗೆ ಏರ್ಸಿರ್ಬೋದು, ಆದರೆ ಸ್ಲ್ಯಾಬ್ಗಳನ್ನ 4 ಲಕ್ಷಕ್ಕೆ ಇಳಿಸಿರೋದ್ರಿಂದ 50,000 ಕಟ್ತಾ ಇದ್ದಂಥ ವ್ಯಕ್ತಿ 12 ಲಕ್ಷ ತೊಗೊಂಡವನು 50,000 ಕಟ್ತಿದ್ದಾನೆ, 1.5 ಲಕ್ಷ ಕಟ್ಟೋ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಇಲ್ಲ, ನಾನು ಅದನ್ನ ಡೀಟೇಲ್ ನೋಡಬೇಕು. ಇನ್ನೊಂದು ಸೀನಿಯರ್ ಸಿಟಿಸನ್ಗೆ ಇದನ್ನು TDS-ಅನ್ನು 1 ಲಕ್ಷದವರೆಗೂ ಮಾಡಿದ್ದಾರೆ. ಕೇವಲ 50,000ಕ್ಕಿತ್ತು, ಮೊದಲು 1 ಲಕ್ಷದವರೆಗೂ ಏರಿಸಿದ್ದಾರೆ. ಇವೆಲ್ಲವೂ ಕೂಡ ಬಹಳ ಒಳ್ಳೆಯ ಬಜೆಟು. ಬಹಳ ಜನ ನಿರೀಕ್ಷೆ ಮಾಡಿದಂಥ, ಸಲಹೆ ಕೊಟ್ಟಂಥ ಬಜೆಟನ್ನು ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿದೆ. ನಾನು ನೋಡಬೇಕು. ನೋಡಿ, ಇವೆಲ್ಲವೂ ಕೂಡ ಕರ್ನಾಟಕಕ್ಕೆ ಅನುಕೂಲ ಆಗ್ತದೆ. ರೈಲ್ವೆ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಏನು ಬಜೆಟ್ನಲ್ಲಿ ತೆಗೆದಿಟ್ಟಿದ್ದಾರೆ. ಇವತ್ತು ಎಷ್ಟು ಕಿಲೋಮೀಟರ್ ಕರ್ನಾಟಕದಲ್ಲಿ ನ್ಯಾಷನಲ್ ಹೈವೇ ಆಗ್ತಾಯಿದ್ದೀರಿ, ರೈಲ್ವೆ ಆಗ್ತಾಯಿದೆ. ರೈಲ್ವೆ ಪ್ರಾಜೆಕ್ಟ್ಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ದರಿದ್ರತನ ಮಾಡಿದೆ. ಲ್ಯಾಂಡ್ ಅಕ್ವಿಷನ್ ಮಾಡಿ ಕೊಡ್ತಾ ಇಲ್ಲ, ಅದು ಡಿಲೇ ಮಾಡ್ತಾ ಇದೆ. ಹಾಗಾಗಿ ಕೆಲವು ಪ್ರಾಜೆಕ್ಟ್ಗಳು ಆರಂಭದ ಹಂತದಲ್ಲಿ ನಿಂತಿದ್ದಾವೆ. ರೈಲ್ವೆ ಪ್ರಾಜೆಕ್ಟ್ಗಳು, ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳು, ಅದನ್ನು ಉಪಯೋಗಿಸ್ಬೇಕಷ್ಟೇ. ಇವರು ಟೀಕೆ ಮಾಡ್ತಾ, ಕೇಂದ್ರ ಸರ್ಕಾರನ ಹೋದಲ್ಲೆಲ್ಲ ಟೀಕೆ ಮಾಡ್ತಾ ಓಡಾಡ್ತಾ ಇದ್ರೆ ಏನು ಪ್ರಯೋಜನ ಆಗುತ್ತೆ? ಸಹಜ ಅಲ್ಲ ಸರ್. ನಮ್ಮ ರಾಜ್ಯವೂ ಕೂಡ, ನಮ್ಮ ರಾಜ್ಯಕ್ಕೂ ಕೊಟ್ಟಿದ್ದಾರೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಅದನ್ನು ಬೇಡಿಕೆಯನ್ನು ಇಡಬೇಕಾಗಿತ್ತು, ಮತ್ತು ಏನಾಗಬೇಕಾಗಿತ್ತು ಅಂತ ಕೇಳಬೇಕಾಗಿತ್ತು. ಯಾವುದನ್ನು ಕೂಡ ಅದಕ್ಕೆ ಪೂರಕವಾದಂಥ ವಾತಾವರಣವನ್ನೇ ಸೃಷ್ಟಿ ಮಾಡ್ತಾ ಇಲ್ಲ. ನೀನು ಏನು ಬೇಕಾದ್ರೂ ಮಾಡು, ನಿನ್ನ ಖಂಡಿಸ್ತಾನೆ ಓಡಾಡ್ತಾ ಇರ್ತೀನಿ ಅಂತ ಹೇಳಿ ಮಾಡಿದ್ರೆ ಏನಾಗ್ತದೆ? ನಮ್ಮ ರಾಜ್ಯಕ್ಕೆ ನಷ್ಟ ಮಾಡುತ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ.
ಕಾಂಗ್ರೆಸ್ ಹೇಳಿರುವಂತದ್ದು ಬೋಗಸ್ ಬಜೆಟ್, ಯಾವುದೇ ಬಜೆಟ್ ಅಲ್ಲಿ ರೈತರಿಗಾಗ್ಲಿ ಜನಸಾಮಾನ್ಯರಿಗೆ ಸರ್ ಈಗ ನೋಡಿ, ಆದ್ರೆ ಕೃಷಿ ಹೊಸ ಯೋಜನೆಗಳು ಯಾವ್ದು ಮಾಡಿಲ್ಲ, ಇರೋ ಯೋಜನೆಗಳನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಲ್ಲ ಈಗ ನೋಡಿ, ಅವ್ರು ಬೋಗಸ್ ಅಂತ ಹೇಳಿ ಇವತ್ತು ಆ ಕರ್ನಾಟಕ ರಾಜ್ಯ ಸರ್ಕಾರದ ಏನು ಕತೆ ಆಗಿದೆ? SC/ST ಇಟ್ಟಂತ ಹಣನ SC/ST ಖರ್ಚೇ ಮಾಡಲಿಲ್ಲ. ಶಿವಮೊಗ್ಗ ಜಿಲ್ಲಾ SC/ST ಆಫೀಸರ್ ಯಾರಿದ್ದಾರೆ ಅವ್ರ ಜೀಪ್ ನಿಂತು ಹೋಗಿ 3 ತಿಂಗಳಾಗಿದೆ, ಡೀಸೆಲಿಗೆ ದುಡ್ಡು ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ. ಬಜೆಟ್ನಲ್ಲಿ 25 ಕೋಟಿ ಅನೌನ್ಸ್ ಮಾಡುತ್ತೆ, ಆದರೆ ಇಯರ್ ಎಂಡ್ ಆದಾಗ ಅದು ಯಾವುದು ಕೂಡ ಇಂಪ್ಲಿಮೆಂಟ್ ಮಾಡೋದಿಲ್ಲ. ನಿಜವಾಗ್ಲೂ ಬೋಗಸ್ ಅವರು, ಆದರೆ ಕೇಂದ್ರ ಸರ್ಕಾರ ಹಾಗೆ ಯಾವುದನ್ನು ಕೂಡ ಮಾಡಲಿಲ್ಲ. ಆದ್ದರಿಂದ ಇವತ್ತು ಗಂಗಾ ಕಲ್ಯಾಣ ಇರ್ಬೋದು, SC/ST ಎಲ್ಲಿ ಕೊಡ್ತಾ ಇದ್ದಾರೆ? ಬಾವಿ ಕೊರೆದ್ರೆ ಮೋಟ್ರ್ ಕೊಡಲ್ಲ, ಮೋಟ್ರ್ ಕೊಟ್ಟರೆ ಎಲೆಕ್ಟ್ರಿಕ್ ಕನೆಕ್ಷನ್ ಕೊಡೋದಿಲ್ಲ. ಇಂಥ ಒಂದು ಸ್ಥಿತಿ ಇವತ್ತು ವಿದ್ಯುತ್ ಇಲಾಖೆಗೆ 2,000-3,000 ಕೋಟಿ ನೀವು ಲೋನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾವು ಗ್ಯಾರಂಟಿ ಕೊಡ್ತೀವಿ, ಲೋನ್ ತಗೊಳ್ಳಿ ಅಂತ. ಅಂದರೆ ಇವ್ರು ಕೊಡೋದೇ ಇಲ್ಲ. ರೈತರಿಗೆ ಕೊಟ್ಟಂಥ ಫ್ರೀ ಕರೆಂಟಿಂದ ಇದಾಗಲಿ ಅಥವಾ ಇವತ್ತು ಫ್ರೀ ಗೃಹಜ್ಯೋತಿ ಕೊಟ್ಟಿದ್ದಾರಲ್ಲ, ಅವು ಯಾವುದೂ ದುಡ್ಡೇ ಕೊಡೋದಿಲ್ಲ. ನಾವು ಗ್ಯಾರಂಟಿ ಕೊಡ್ತೀವಿ, ನೀವು ಲೋನ್ ತಗೊಳ್ಳಿ ಅಂತ. ಲೋನ್ ಕಟ್ಟೋದು ಯಾರು? ಬಡ್ಡಿ ಕಟ್ಟೋದು ಯಾರು? ಈ ರೀತಿ ಅನೇಕ ಇದ್ದಾವೆ. ರಾಜ್ಯ ಸರ್ಕಾರ ಬೇರೆಯವ್ರನ್ನ ಟೀಕೆ ಮಾಡುವಾಗ ತನ್ನ ಎಲೆ ಕಡೆ ನೋಡ್ಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀನಿ. ಸರ್, ದಿನಕ್ಕೆ ಬಿಜೆಪಿಯಲ್ಲಿ ಬಣಬಡಿದಾರ ಜಾಸ್ತಿ ಆಗ್ತದೆ ಸರ್. ಇಲ್ಲ ಅಂತೇಳಿ ಹೇಳೋದಿಲ್ಲ. ನಾನು ನಮ್ಮ ಮಿತ್ರರಿಗೆ ಹೇಳ್ತಾ ಇದ್ದೀನಿ, ಭಾಳ ಜನ ತಪಸ್ಸು ಮಾಡಿ ಮಾನಾಪಮಾನಗಳನ್ನು ಸಹಿಸಿ ಎಷ್ಟೋ ವರ್ಷದಿಂದ ಬದುಕು ಕೊಟ್ಕೊಂಡು ಕಟ್ಟಿದ ಸಂಘಟನೆ BJP. ಯಾರು ಆಕಾಶದಿಂದ ಉದುರಿ ಇಳಿಲಿಲ್ಲ. ಇವರೆಲ್ಲ ಗೆದ್ದಿದ್ದಾರೆ ಅಂದರೆ ಕೆಳಮಟ್ಟದ ಬೂತ್ ಮಟ್ಟದ ಕಾರ್ಯಕರ್ತ ಇದಕ್ಕೆ ಕಾರಣ. ಅವನು ಇವತ್ತು ಕಣ್ಣೀರು ಹಾಕ್ತಾನೆ ನೀವು ಮಾಡೋವಂಥ ನಡವಳಿಕೆಯಿಂದಾಗಿ. ಇವತ್ತು ಎಲ್ಲೋ ಕೂತ್ಕೊಂಡು ಊಟ ಮಾಡುವಾಗ ಮೀಡಿಯಾದವ್ರನ್ನ ಕರೆಸ್ಕೊಂಡು ಶೋ ಮಾಡೋದು, ಮೀಡಿಯಾ ಇವೆಂಟ್ ಮಾಡ್ತಾ ಇದ್ದಾರೆ. ಇದು ಸರಿಯಾಗುತ್ತಾ? ಇದು ಬಹಳ ದಿವಸ ನಡೆಯೋದಿಲ್ಲ. ಇದನ್ನು ನೋಡಿ, ಯಾರೇ ಇರ್ಬೋದು, ಅವರು ಪಕ್ಷದ ಬಗ್ಗೆ ಅಸಮಾಧಾನ ಇದ್ದರೆ ಕೂತು ಮಾತಾಡುವಂಥ ಪ್ರಜಾತಂತ್ರ ವ್ಯವಸ್ಥೆ ನಮ್ಮಲ್ಲಿದೆ. ಬಾಯಿಗೆ ಬಂದಂಗೆ ರಾಜ್ಯ ಅಧ್ಯಕ್ಷನ ಜರಿಯೋದು, ಇನ್ನೊಂದು ಮಾಡೋದು, ಏನೋ ಮಾಡೋದು ಅಲ್ಲವೇ ಅಲ್ಲ. ಕೂತ್ಕೊಂಡು ಹೈಕಮಾಂಡ್ ಜೊತೆ ಕೂತ್ಕೊಂಡು ಮಾತಾಡಬೇಕು, ಹೈಕಮಾಂಡ್ ಹೇಳೋದಂಗೆ ನಡ್ಕೊಳ್ಬೇಕು. ಟೀಕೆ ಮಾಡೋದು ಸುಲಭ ರೀ, ಸಂಘಟನೆಯನ್ನು ಎಳ್ಕೊಂಡು ಹೋಗೋದು ಎಷ್ಟು ಕಷ್ಟ ಇದೆ. ಅದು ನಾನು ಕೂಡ ನೋಡಿದ್ದೀನಿ ಸರ್. ಮಾತಾಡ್ಬೇಕ್ರಿ, ಅವ್ರಿಗಿಂತ ಕಿರಿಯರು ನೋಡಪ್ಪ ಹೀಗಿದೆ ಅಂತ ಹೇಳಿದ್ರೆ ತಿದ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಅವ್ರು ಸರಿ ಇಲ್ಲ ಅಂತ ಹೈಕಮಾಂಡ್ಗೆ ಹೇಳೋಣ. ನಾನು ಯಾರನ್ನೋ ಸಮರ್ಸೋದು, ಯಾರನ್ನೋ ದೂರೋದು ಮಾಡೋದಿಲ್ಲ. ಇಲ್ಲಿ ನಾವೆಲ್ಲ ಕಷ್ಟಪಟ್ಟು ಪಕ್ಷ ಕಟ್ಟಿದವ್ರಿ ಭಾಳ ವರ್ಷ. ನಾನು ಯಡಿಯೂರಪ್ಪನವ್ರ ಜೊತೆಗೆ ದುಡಿದಂಥವನು. ವಿದ್ಯಾರ್ಥಿ ಪರಿಷತ್ ಈ ಸಮಾವೇಶಕ್ಕೆ ನಾನು ಇವತ್ತು ಬಂದಿದ್ದೀನಿ. ಯಾಕೆಂದರೆ 72ನೇ ಇಸ್ವಿನಲ್ಲಿ ನಾನು ವಿದ್ಯಾರ್ಥಿ ಪರಿಷತ್ತಿನ ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ನನಗೆ ಭಾವನಾತ್ಮಕವಾದಂಥ ಸಂಬಂಧ ಇದೆ ಇದ್ರ ಜೊತೆಗೆ. ಹೀಗೆ ಇವತ್ತು ಸಂಘಟನೆಯನ್ನು ಕಷ್ಟಪಟ್ಟು ಕಟ್ಟದಂಥವ್ರು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಈ ದುರವಸ್ಥೆಯನ್ನು ಇವರು ಕೆಲವರು ಮಾಡ್ತಾ ಇದ್ದಾರೆ. ಇವರು ಮಜಕ್ಕಾಗಿ, ಮೇಜವಾನಿಗಾಗಿ ಪಕ್ಷವನ್ನು ಖಂಡಿತವಾಗೂ ಸಣ್ಣ ಮಾಡುವಂಥದ್ದು ಒಳ್ಳೆಯದಾಗೋದಿಲ್ಲ ಯಾರಿಗೂ, ಮತ್ತು ಕಾರ್ಯಕರ್ತರು ಒಪ್ಪೋದಿಲ್ಲ. ಇದು ಲೀಡರ್ ಬೇಸ್ಡ್ ಪಾರ್ಟಿ ಅಲ್ಲ, ಕೇಡರ್ ಬೇಸ್ಡ್ ಪಾರ್ಟಿ. ಹಾಗಾಗಿ ಯಾರು ಕಟ್ಟ ಕಡೆಯ ಕಾರ್ಯಕರ್ತ ನಾಳೆ ತಿರುಗಿ ಬಿದ್ದರೆ ಇವರು ಯಾವ ಲೀಡರ್ಶಿಪ್ಪು ಉಳಿಯೋದಿಲ್ಲ. ಇದಕ್ಕೆ ಅವಕಾಶ ಕೊಡಬಾರ್ದು. ತಕ್ಷಣ ಇದನ್ನು ನಿಲ್ಲಿಸಬೇಕು. ಕೂತ್ಕೊಂಡು ಮಾತಾಡುವಂಥ ಒಂದು ವಾತಾವರಣವನ್ನು ಕಲ್ಪಿಸ್ಬೇಕು. ಡಿಲೇ ಏನಾಗ್ತದೆ ಇವರೇ ಎಲ್ಲರೂ ನಮ್ಮ ಲೀಡರ್ಗಳು ಈ ಸಂಘಟನೆ ಅನ್ನುವಂಥ ಕಟ್ಟಡ ಕಟ್ಟಲಿಕ್ಕೆ ಒಂದೊಂದು ಇಟ್ಟಿಗೆಯನ್ನು ಕೂಡ ತಂದು ಜೋಡಿಸಿದ್ದು. ಒಂದು ಇಟ್ಟಿಗೆ ಜಾರೋದನ್ನು ಕೂಡ ನಾವು ಯಾರೂ ಇಷ್ಟಪಡೋದಿಲ್ಲ, ದುಃಖ ಆಗತ್ತೆ. ಅದಕ್ಕಾಗಿ ಸ್ವಲ್ಪ ದಿವಸ ಸಮಯ ಬಂದಿಂದ ಹೇಳಿ ಕೇಳಿ ಸಾಮ ಭೇದ ದಂಡ ಇವೆಲ್ಲ ಇದಾವಲ್ಲ, ಅದನ್ನು ಮಾಡ್ತಾ ಇದೆ. ಖಂಡಿತವಾಗೂ ಸರಿ ಹೋಗ್ತದೆ. ಹೇಳೋ ಪ್ರಕಾರ ನಮ್ಮ ಟೀಮ್ ಜೊತೆಗೆ ಏನು ತಟಸ್ಥ ಟೀಮ್ ಕೂಡ ಬರ್ತಾ ಇದೆ ಈಗ. ನೋಡಿ, ಅವ್ರ ಟೀಮ್ ಅನ್ನುವಂಥದ್ದೇ ತಪ್ಪು. ಆ ಕಲ್ಪನೆಯನ್ನೇ ನಾನು ಖಂಡಿಸ್ತೇನೆ. ನೀವು ಮೀಡಿಯಾದಲ್ಲಿ ಪ್ರತಿ ದಿವಸ ಮುಖ ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಸಂಘಟನೆಯನ್ನು ಸಣ್ಣದು ಮಾಡುವಂಥ ಪ್ರಯತ್ನವನ್ನು ದಯವಿಟ್ಟು ಯಾರು ಕೂಡ ಮಾಡಬಾರ್ದು. ಯತ್ನಾಳ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಮಾಡಬಾರ್ದು. ನೀವು ಕೂತು ಪರಿಹಾರ ಮಾಡ್ಕೊಳ್ಳಿ, ಸೆಟ್ಲ್ ಮಾಡ್ಕೊಳ್ಳಿ. ಇಲ್ಲದ್ರೆ ಇದು ಸರಿಯಾಗೋದೇ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.